ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಹಿಂದ್ಗಡೆ ಒಳ್ಳೆ ಬೀಚ್ ಸೌಂಡ್ ಕೇಳ್ತಾ ಇದೆ. ಎಲ್ಲಿದ್ದೀನಿ ಅಂತ ಅಂದ್ರೆ ಶ್ರೇಷ್ಠ ಸ್ಟುಡಿಯೋಗೆ ಬಂದಿದ್ದೀನಿ. ಏನಿದು ಶ್ರೇಷ್ಠ ಸ್ಟುಡಿಯೋ ಅಂತಂದ್ರೆ ಸೌಂಡ್ ಕೇಳ್ತಾ ಇರಬಹುದಲ್ವಾ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಪ್ರತಿ ಎಪಿಸೋಡ್ ಅಂತೆ ಇವತ್ತು ಕೂಡ ನಾನು ಒಬ್ಬ ನಮ್ಮ ಮೈಸೂರಿನ ಹೆಮ್ಮೆಯ ಮ್ಯೂಸಿಷಿಯನ್ನ ಪರಿಚಯ ಮಾಡ್ಕೊಡಕ್ ಬಂದಿದ್ದೀನಿ. ಸೊ ಅವ್ರು ಯಾರು ಅನ್ನೋದನ್ನ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನ ಇವತ್ತಿನ ನಮ್ಮ ಕಲಾವಿದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಹಾಡು ಹೇಳೋರು ಎಷ್ಟೇ ಚೆನ್ನಾಗಿ ಹಾಡು ಹೇಳಿದ್ರು ಹಿಂದ್ಗಡೆ ಬರುವಂತಹ ಮ್ಯೂಸಿಕ್ಕು, ತಾಳ ಮೇಳ ಅಷ್ಟೇ ಚೆನ್ನಾಗಿದ್ರೆ ಆ ಹಾಡಿಗೆ ಒಂದು ರಿಚ್ನೆಸ್ ಅಂತ ಸಿಗುತ್ತೆ. ಸೊ ಆ ರಿಚ್ನೆಸ್ ಕೊಡುವಂತಹ ಪರ್ಕಷನಿಸ್ಟು ಇವತ್ತು ನಮ್ಮ ಹೆಮ್ಮೆಯ ಕಲಾವಿದ್ರು. ಯಾರು ಅಂತಂದ್ರ ಹಾಯ್ ಗುರುದತ್ ಅಂತ ಆಕ್ಚುಲಿ ಇವ್ರ ಫುಲ್ ಹೆಸರು. ಸೊ ಇವರೇ ನಮ್ಮ ಇವತ್ತಿನ ಕಲಾವಿದ್ರು. ವೆಲ್ಕಮ್ ಟು ಕೃತಿಕಾ ಕುಟೀರ. ಹಾಯ್, ಥ್ಯಾಂಕ್ ಯು. ಸೊ ಬನ್ನಿ ಕಾರ್ಯಕ್ರಮನ ಶುರು ಮಾಡೋಣವಾ? ಓಕೆ. ನನ್ನ ಜೊತೆ ಇವತ್ತು ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನಲ್ಲಿ ಗುರುದತ್ ಅಂತ, ಆಲ್ಮೋಸ್ಟ್ ನೀವು ಎಲ್ಲರೂ ನೋಡಿರ್ತೀರ. ಅವ್ರ ಹೆಸರು ಸ್ವಲ್ಪ ಪರಿಚಯ ಕಮ್ಮಿ ಇರುತ್ತೆ, ಬಟ್ ಇವ್ರು ನೋಡಿದ ತಕ್ಷಣ ಇವ್ರು ನೋಡಿದೀನಿ ನಾನು ಲೈವ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ಅಂತ ಖಂಡಿತ ಹೇಳ್ತೀರಾ. ಆ ಒಂದು ಅತಿಥಿ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ಇದ್ದಾರೆ. ಸೊ ಹಿಯರ್ ಯು ಗೋ, ವೆಲ್ಕಮ್ ಗುರುದತ್. ಇವರು ಪರ್ಕಷನಿಸ್ಟ್ ಅಂತ ಹೆಸರು ಮಾಡಿ ನಮ್ಮ ಮೈಸೂರಿನಲ್ಲಿ ಎಲ್ಲ ಆಲ್ಮೋಸ್ಟ್ ಲೈವ್ ಪರ್ಫಾರ್ಮೆನ್ಸ್ ಎಲ್ಲಿ ನಡೆಯುತ್ತೆ ಅಲ್ಲಿ ಎಲ್ಲಾ ಕಡೆ ನೀವು ಇರ್ತೀರಾ, ಹೌದಾ? ಮೊದಲಿಗೆ ಕೃತಿಕಾ ಕುಟೀರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು. ಗುರುದತ್ ಅವ್ರನ್ನ ಗುರು ಅನ್ಬೋದಾ? ಹೇಳಿ. ಓಕೆ, ನೀವು ಪರ್ಕಷನಿಸ್ಟ್ ಅಂತ ನೀವು ಆಲ್ಮೋಸ್ಟ್ ಹೆಸರು ಮಾಡಿರೋದು ಅಲ್ವಾ? ಏನಿದು ಪರ್ಕಷನಿಸ್ಟ್ ಅಂತ ಅಂದ್ರೆ? ನೀವು ಕೇಳ್ದಂಗೆ ಪರ್ಕಷನಿಸ್ಟ್ ಅಂದ್ರೆ, ಪರ್ಕಷನ್ ಅಂದ್ರೆ ಹೆಸರಲ್ಲೇ ಇದೆ, ಹಿನ್ನೆಲೆ ವಾದ್ಯದ್ದು ಎಲ್ಲ ಚರ್ಮ ವಾದ್ಯಕ್ಕೆ ಸಂಬಂಧಪಟ್ಟಿದ್ದು. ತಾಳನ ಗುರು ಕೊಡುವಂತ ವಾದ್ಯಗಳಿಗೆ ನಾವು ಪರ್ಕಷನ್ ಅಂತ ಕರೀತೀವಿ. ತಬಲಾ ಇರ್ಬೋದು, ಡೋಲಕ್ಕು, ಮೃದಂಗ, ಆಮೇಲೆ ಕಾಂಗೋ, ಡ್ರಮ್ಸ್, ಇದೆಲ್ಲಾ ತರ ವಾದ್ಯಗಳು ಪರ್ಕಷನ್ ಲಿಸ್ಟ್ ಅಲ್ಲೇ ಬರುತ್ತೆ. ಸೊ ಪರ್ಕಷನ್ ಅಂತ ಅಂದ್ರೆ ತುಂಬಾ ಇನ್ಸ್ಟ್ರೂಮೆಂಟ್ಸ್ ಗಳಿರುತ್ತೆ ಅಂತ ಅಂದ್ರಲ್ವಾ? ಯಾವ್ದು ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಇವತ್ತಿಗೆ ಸದ್ಯಕ್ಕೆ ನಾನು ಈ ಮೂರು ರಿದಮ್ ಪ್ಯಾಡ್. ಓಕೆ. ರಿದಮ್ ಪ್ಯಾಡ್ ಅಂದ್ರೆ ಇದರ ಒಳಗಡೆನೆ ನಾವು ಟೋನ್ಸ್ ಗಳನ್ನ ಹಾಕಿ ನಮ್ಗೆ ಯಾವ ತರ ಪರ್ಕಷನ್ ಇನ್ಸ್ಟ್ರೂಮೆಂಟ್ ಗಳು ಬೇಕು ಅದನ್ನ ಫೀಡ್ ಮಾಡಿ ಅದನ್ನ ನಾವು ಔಟ್ಪುಟ್ ಅಲ್ಲಿ ಪ್ಲೇ ಮಾಡ್ತೀವಿ. ಈ ತರ ಇರುತ್ತೆ. ಓಕೆ. ಇನ್ನು ಇಲ್ಲಿ ಕಾಂಗೋ ಸೆಟ್ ಇದೆ. ಸೊ ಇದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಮ್ಯೂಸಿಕ್ ಎಲ್ಲ ಫೀಡ್ ಆಗಿರುತ್ತೆ. ಆಕ್ಚುಲಿ ಎಲೆಕ್ಟ್ರಾನಿಕ್ ಡ್ರಮ್ಸ್. ಓಕೆ. ಎಲೆಕ್ಟ್ರಾನಿಕ್ ಡ್ರಮ್ಸ್ ಗೆ ಇದ್ರ ಒಳಗಡೆ ನಾವು ಯಾವ ತರ ಇನ್ಸ್ಟ್ರೂಮೆಂಟ್ ನಾವು ಬೇಕು ಫೀಡ್ ಮಾಡಿ ಅದನ್ನ ನಾವು ಪ್ಲೇ ಮಾಡೋದು. ಓಕೆ. ಈ ಇನ್ಸ್ಟ್ರೂಮೆಂಟ್ ನೋಡಕ್ಕೆ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟ್ ತರ ಕೇಳ್ತಾ ಇದೆ ಅಲ್ವಾ? ಹೌದು. ಇದರಲ್ಲಿ ಏನೇನ್ ಸೌಂಡ್ ಎಲ್ಲ ಬರುತ್ತೆ ನೋಡ್ತೀರಾ? ಓಕೆ.
ಇನ್ನೇನಿದೆ ನೋಡಿ. Oh my God. ಓಕೆ. Okay. Oh my God. ಒಂದಿದೆ. ಹಾ. ಸೂಪರ್. ಈ ತರ ಇದು ಎಲ್ಲದರಲ್ಲೂ ಹಿಂಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಗಳು ಫೀಡ್ ಮಾಡ್ಕೊಂಡು ಹಾ. ನಾವು ಸ್ಟೇಜ್ ಅಲ್ಲಿ ಸಾಂಗ್ ಅಲ್ಲಿ ಏನ್ ಬೇಕು ಅದನ್ನ ಪ್ರೆಸೆಂಟ್ ಮಾಡ್ತೀವಿ. ಇದು ಎಲೆಕ್ಟ್ರಾನಿಕ್ ಡ್ರಮ್ಸ್ ಇದೆ. ಹಾ. ಇಲ್ಲಿ ಪಂಜಾಬಿ ಡೋಲ್ ಇದೆ. ಪಂಜಾಬಿ ಡೋಲ್ ನಿಜವಾಗ್ಲೂ ಕುತ್ಕೊಂಡ್ ಮಾತಾಡೋ ಮನ್ಸೇ ಇಲ್ಲ. ದಿಸ್ ಈಸ್ ಬ್ಯಾಂಗೋ. ಎಸ್. ಇನ್ನು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ. ಓಕೆ. ತಬಲಾ, ಟೇಪ್ಸ್, ಬೇಸ್ ಡೋಲಕ್ ಇದೆ. ಈ ತರ ಬೇರೆ ಬೇರೆ ಎಲ್ಲ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ನ ಪ್ಲೇ ಮಾಡ್ತಾ ಇರ್ತೀನಿ. ಓಕೆ. ಸೊ ಇದನ್ನ ಎಲ್ಲಾನು ಒಟ್ಟಿಗೆ ಕಲ್ತಿದ್ದ ನೀವು? ಒನ್ ಬೈ ಒನ್ ಕಲ್ತ್ಕೊಂಡ್ ಬಂದೆ. ಓಕೆ. ಫಸ್ಟ್ ಹೇಳಿದ್ನಲ್ಲ ನಾನು ಬೇಸಿಕ್ಸ್ ಶುರು ಮಾಡಿದ್ದು ತಬಲಾ ಮತ್ತೆ ಮೃದಂಗದಲ್ಲಿ. ತಬಲಾ ಮೃದಂಗ ಶುರು ಮಾಡಿ ಆ ಬೇಸ್ ಇಟ್ಕೊಂಡು ನಾನೆಲ್ಲ ಒಂದ್ ಕಡೆಯಿಂದ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ನ ಓನ್ ಆಗಿ ಕಲಿಯಕ್ ಶುರು ಮಾಡಿದೆ. ಓಕೆ. ಸೊ ಇದೆಲ್ಲ ಇನ್ಸ್ಟ್ರೂಮೆಂಟ್ಸ್ ಗಳು ಎಷ್ಟು ಇರಬಹುದು? ಎಷ್ಟು ಆಗುತ್ತೆ ಒಂದೊಂದು ಇನ್ಸ್ಟ್ರೂಮೆಂಟ್ಸ್ಗೂ? ಇದು ರೀಸೆಂಟ್ ಆಗಿ ತಗೊಂಡಿದ್ದು ರೋಲ್ಯಾಂಡ್ SPD SX Pro ಅಂತ. ಇದು 1,03,000 ಇದೆ ಪ್ರೆಸೆಂಟ್. ಓಕೆ. ಇದು ರೋಲ್ಯಾಂಡ್ ಕಂಪ್ನಿ ಇದೆ SPD 20 ಅಂತ. ಇದು ಇವಾಗ ಅಟ್ ಪ್ರೆಸೆಂಟ್ 60,000 ಆಜುಬಾಜು ಇದೆ. ಓಕೆ. ಇದು ಯಮಹಾ DTX ಅಂತ, ಯಮಹಾ ಕಂಪ್ನಿ ಇದು. ಓಕೆ. ಇದು ಒಂದು 55,000 ಇದೆ. ಓಕೆ. ಇದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಮಾಡಿದೀನಿ ಅಂದ್ರೆ ಆಕ್ಚುಲಿ ರಿದಮ್ ಪ್ಯಾಡ್ ಇರೋದು ಇಷ್ಟೇ. ಓಕೆ. ಯಮಹಾ ಆಕ್ಚುಲಿ ಇಟ್ಸ್ 12 ಪೀಸ್. ಇದು ಒಂದೊಂದು ಮನೆ ಇದೆ. 12 ಪೀಸ್ ಇದು ಕಂಪ್ನಿಯಿಂದ ಬಂದಿರೋದು. ಓಕೆ. ಈ ಎಕ್ಸ್ಟ್ರಾ ಅಡಿಷನಲ್ ನಾನ್ ಮಾಡ್ಕೊಂಡಿದ್ದೀನಿ. ಓಕೆ. ದಿಸ್ ಇಸ್ ಲೈಕ್ ಎಕ್ಸ್ಟ್ರಾ ಟ್ರಿಗರ್ ಪ್ಯಾಡ್ ಅಂತ ಹೇಳ್ತೀವಿ ಇದನ್ನ. ಆ ಪ್ಲೇಟ್ಸ್ ಬರುತ್ತಲ್ಲ ಅದ್ರ ಸೌಂಡ್, ಅದ್ರ ಜಾಗದಲ್ಲಿ ನಾನು ಇದನ್ನ ಹಾಕೊಂಡಿದ್ದೀನಿ. ಓ, ಪ್ಲೇ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ವಂಡರ್ಫುಲ್. ಓಕೆ. ದಿಸ್ ಇಸ್ ತುಂಬಾ ಹಾ. ಬೇಸ್ ಅಂಡ್ ತುಂಬಾ ಟಾಪ್. ಇದು ಎಷ್ಟು, ಐ ಮೀನ್ ಎಷ್ಟು ಪ್ರೈಸ್ ಎಷ್ಟಿರುತ್ತೆ? ಇದು ಆಕ್ಚುಲಿ US ಇಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಇದು ಪ್ರೈಸ್ ಆಕ್ಚುಯಲ್ ಪ್ರೈಸ್ ಬಂದು 70,000 ಇದೆ. 70,000. ಓಕೆ. ಸೊ ನಾವು ಅಪ್ಡೇಟ್ ಆಗ್ಬೇಕು ಅಂತ ಅಂದ್ರೆ ಅದೇ ತರ ಇನ್ಸ್ಟ್ರೂಮೆಂಟ್ಸ್ ಅಪ್ಡೇಟೆಡ್ ತಗೋಬೇಕು. ಒಳ್ಳೇಬೇಕು. ಓಕೆ. ಸೊ ಆಕ್ಚುಯಲ್ ಚಾಲೆಂಜ್ ಇರೋದು ಒಬ್ಬ ಮ್ಯೂಸಿಷಿಯನ್ ಇದೆ ಅಂತ ಹೇಳ್ತೀರಾ? ಎಲ್ಲ ತಗೊಳ್ಳೋದ್ ಮಾತ್ರ ಪ್ರಶ್ನೆ ಅಲ್ಲ, ತಗೊಂಡ್ಮೇಲೆ ಅದ್ರ ಔಟ್ಪುಟ್ ಕೊಡೋದ್ ನಾವು ಕಲ್ತ್ಕೋಬೇಕು. ಓಕೆ. ಸೊ ತಗೊಂಡು ಪ್ರಾಕ್ಟೀಸ್ ಆದ್ರೆ ಮಾತ್ರ ಔಟ್ಪುಟ್ ಬರೋದು. 100%. ಓಕೆ. ಸೊ ನೀವ್ ಹೇಳಿ, ಈಗ ಪರ್ಕಷನಿಸ್ಟ್ ಅಂತಂದ್ರೆ ಇಷ್ಟು ಎಲ್ಲ ವಾದ್ಯಗಳಿರುತ್ತೆ ಅಂತ ಅಂದ್ರೆ ಒಬ್ರು ಹಾಡ್ ಹೇಳೋರು ಎಷ್ಟು ಚೆನ್ನಾಗಿ ಹೇಳ್ತಾರೋ ಅದ್ರ ಹಿಂದೆ ಇರುವಂತಹ ಈ ಧ್ವನಿ ಕೊಡುವಂತಹ ತಾಳ ಮೇಳಗಳು ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ಇದೇ ಜೀವ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೀವ. ಈಗ ನೀವು ಹೆಂಗೆ ಅಂದ್ರೆ ಒಂದು ಹಾಡ್ ಹೇಳ್ಬೇಕಾರೆ ಆ ಹಾಡ್ನ ರಿಚ್ನೆಸ್ ಆಗ್ಲಿ ಇಲ್ಲ ಹಾಡ್ನ ಫುಲ್ ಫೀಲ್ ಕೊಡೋದಾಗ್ಲಿ ಮ್ಯೂಸಿಕ್ ಇಂದ ಮಾತ್ರ ಸಾಧ್ಯ. ಈಗ ಯಾವ್ದೋ ಒಂದು ಹಾಡ್ ಇರತ್ತೆ, ಆ ಹಾಡ್ ಹೆಂಗೆ ಅಂದ್ರೆ ಫುಲ್ ಫಾಸ್ಟ್ ಆಗಿ ನೀವು ಹಾಡಿರ್ತೀರಾ, ಅದಕ್ಕೆ ನಾವು ಫುಲ್ ಸ್ಲೋ ಆಗಿ ಮ್ಯೂಸಿಕ್ ಕೊಟ್ರೆ ಹಾಡು ಕತೆ ಮುಗೀತು, ಕತೆ ಮುಗೀತು. ಆ ಹಾಡಿಗೆ ತಕ್ಕನಂಗೆ ಅದ್ರಲ್ಲಿ ಏನ್ ಫೀಲ್ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದಂಗೆ ನಾವು ಮ್ಯೂಸಿಕ್ ಕೊಡ್ತೀವಲ್ಲ, ಅದೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಎಷ್ಟು ಹಾಡ್ ಮುಖ್ಯನೋ ಅದಷ್ಟೇ ಸಮವಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮುಖ್ಯ. ಅದ್ರಲ್ಲಿ ಪರ್ಕ್ಯೂಷನ್, ಕೀಬೋರ್ಡ್ ಎಲ್ಲ ಬೇರೆ ಬೇರೆ ವಾದ್ಯಗಳೆಲ್ಲ ಇದ್ರೂನು ಪರ್ಕ್ಯೂಷನ್ ಏನಾಗತ್ತೆ ಅಂದ್ರೆ ಮೇನ್ ಆಗಿ ಆ ಫೀಲ್ ಕೊಡಕ್ಕೆ ಮೇನ್ ಪರ್ಕ್ಯೂಷನ್. ಈಗ ನೀವು ಪ್ಯಾಥೋ ಸಾಂಗ್ ಆಡ್ಬಿಟ್ಟು ನಾನು ಡಿಸ್ಕೋ ಮ್ಯೂಸಿಕ್ ಕೊಟ್ರೆ ಚೆನ್ನಾಗಿರಲ್ಲ. ಈಗ ಡಿಸ್ಕೋಗೆ ಸಾಂಗ್ ಅದು ಡ್ಯಾನ್ಸಿಂಗ್ ನಂಬರ್ಸ್ ಅಂತ ತಗೊಂಡ್ಬಿಟ್ಟು ನಾನು ಸುಮ್ನೆ ಗೋಲ್ಡ್ ತರ ನುಡ್ಸಿದ್ರು ಚೆನ್ನಾಗಿರಲ್ಲ. ಸೊ ಹಾಡ್ ಎಷ್ಟು ಮುಖ್ಯನೋ ಅದಕ್ಕೆ ತಕ್ಕನಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡೋದು ಅಷ್ಟೇ ಮುಖ್ಯ. ಗುರು ದತ್ ಅಂತ ಇದ್ದವರು ಪರ್ಕಷನಿಸ್ಟ್ ಗುರು ದತ್ ಅಂತ ಆಗಕ್ಕೆ ಎಷ್ಟು ವರ್ಷ ಬೇಕಾಯ್ತು? ನಾನು ಮೊದ್ಲು ತಬಲಾ ಪ್ರಾಕ್ಟೀಸ್ ಮಾಡಿದೆ, ಮೃದಂಗ ಪ್ರಾಕ್ಟೀಸ್ ಮಾಡಿದೆ. ಅದಾದ್ಮೇಲೆ ರಿದಮ್ ಪ್ಯಾಡ್ಸ್ ತಗೊಂಡು ನಾನು ಓನ್ ಆಗಿ ಕಲ್ತ್ಕೊಂಡು
ಪ್ರಾಕ್ಟೀಸ್ ಮಾಡಿ ಶುರು ಮಾಡಿದ್ದೀನಿ. ಓಕೆ. ಆಲ್ಮೋಸ್ಟ್ ಒಂದು 15 to 20 years ಆಗ್ತಾ ಬಂತು ನಿಯರ್ಲಿ. ಗುರುದತ್ ಅವರು ಬೇಸಿಕಲಿ ಮೈಸೂರವರ? ಹುಟ್ಟೂರು ಹುಣಸೂರು, ಮೈಸೂರು ಡಿಸ್ಟಿಕ್ ಓಕೆ. ಹುಣಸೂರಲ್ಲಿ ಹುಟ್ಟಿ ಹ್ಮ್. ಅಲ್ಲಿ ನನ್ನ ಸ್ಕೂಲಿಂಗ್ ಎಲ್ಲ ಹುಣಸೂರ್ಲಿ ಮುಗಿಸಿ ಆಮೇಲೆ ಪ್ರೊಫೆಷನ್ಗೋಸ್ಕರ ಮೈಸೂರಿಗೆ ಬಂದು ಸೆಟ್ಲ್ ಆಗಿದ್ದೀನಿ. ಓಕೆ. ಸೊ ಮನೆಯಲ್ಲಿ ಸಂಗೀತ ವಾತಾವರಣ ಇತ್ತ ಅಥವಾ ಹೇಗೆ? ಎಲ್ಲ ಮನೆಯಲ್ಲಿ ಎಲ್ಲಾರ್ಗು ಸಂಗೀತದ ಇಂಟ್ರೆಸ್ಟ್ ಇತ್ತು. ನಮ್ಮ ಚಿಕ್ಕಪ್ಪ ಇದಾರೆ, ನಮ್ಮ ತಂದೆಯವರು, ಮತ್ತೆ ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಎಷ್ಟೊಂದ್ ಜನ ಮ್ಯೂಸಿಷಿಯನ್ಸ್ ಇದಾರೆ. ಓಕೆ. ಸೊ ಅದು ಇನ್ಸ್ಪೈರ್ ಆಗಿ ನೀವು ಮಾಡ್ಬೇಕಂತ ಇದ್ದಿದ್ದ? ಇದು ಒಂದು ತರ ಇನ್ಸ್ಪೈರ್ ಅನ್ನಕ್ಕಿಂತ ಹೆಂಗಾಯ್ತು ಅಂದ್ರೆ ಸ್ಟಾರ್ಟಿಂಗು ಏನ ಕಲ್ತ್ಕೊಳ್ಳಿ ಅಂತ ಮನೇಲಿ ಸೇರ್ಸಿದ್ರು. ಸೇರ್ಕೊಂಡಾಗ ಏನಿದು ಅಂತ ಗೊತ್ತಿರ್ಲಿಲ್ಲ. ಅದು ಒಂದ್ಸಲಿ ನಂಗೆ ಫ್ಲೇವರ್ ಸಿಕ್ಕದಾಗ್ಲಿಂದ ಮನೆಯವ್ರು ಅವ್ರು ಬಿಡ್ಸೋ ಪ್ರಯತ್ನ ಮಾಡಲ್ಲ ಬಿಡಿ, ಆ ಫ್ಲೇವರ್ ಸಿಕ್ಕದಾಗ್ಲಿಂದ ಏನೋ ಅಂದ್ರೆ ನನ್ನ ಇದೇ ಲೈಫ್ ಮಾಡ್ಕೊಂಬಿಟ್ಟೆ. ಓಕೆ. ಆಕ್ಚುಲಿ ಜೀವನಕ್ಕೆ ಓದಿದ್ ಏನು? ಆಕ್ಚುಲಿ MBA ಮಾಡಿದೀನಿ, ಮಾಸ್ಟರ್ಸ್. MBA ಅಲ್ಲಿ ಪರ್ಕಷನಿಸ್ಟ್ ಅಲ್ಲಿ ಎಲ್ಲರೂ ಹೇಳ್ತಾರೆ ನಾವ್ ಏನ್ ಓದಿದೀವಿ, ನಾವು ಸ್ಕಿಲ್ ಏನ್ ಓದಿದೀವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಲೈಫ್ ಅಲ್ಲಿ ಒಂದ್ ರೀಚ್ ಆಗ್ತೀವಿ ಅಂತ. ಬಟ್ ಒಂದು ಟೈಮ್ ತನಕ ಏನಾಗಿದೆ ಅಂತ ಅಂದ್ರೆ ನಾವ್ ಏನೋ ಓದಿರ್ತೀವಿ ಜ್ಞಾನಕ್ಕೋಸ್ಕರ ಅನ್ನೋ ತರ, ಬಟ್ ವಿ ಲ್ಯಾಂಡೆಡ್ ಅಪ್ ಇನ್ ಸಮ್ ಅದರ್ ಪ್ರೊಫೆಷನ್. ಸೊ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ನಾನ್ ನೋಡ್ದಂಗೆ ಆಲ್ಮೋಸ್ಟ್ ಮೋರ್ ದೆನ್ 50 to 60% ಆಫ್ ದಿ ಪೀಪಲ್ ಹೆಂಗೆ ಅಂದ್ರೆ ಓದೋದೇ ಒಂದು, ಜೀವನ ನಡೆಸೋದೇ ಇನ್ನೊಂದು. ಹೌದು. ನೀವ್ ಏನ್ ಓದಿರ್ತೀರ ಅದ್ರಲ್ಲೇ ಜೀವನ ನಡೆಸೋದು ಓನ್ಲಿ 25% ಅಷ್ಟೇ ಅನ್ಕೋತೀನಿ. ಇನ್ನು ಜೀವನ ನಮ್ನ ದಾರಿ ಹೆಂಗೆ ಕರ್ಕೊಂಡ್ ಬರುತ್ತೆ, ನಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಯಾವ್ದ್ರಲ್ಲಿ ಖುಷಿ ಇರುತ್ತೆ, ಅದ್ರ ಮೇಲೆ ನಮ್ ಜೀವನ ನಾವೇ ರೂಪಿಸ್ಕೊತಾ ಹೋಗೋ ತರ MBA ಓದಿದ್ದು ಎಜುಕೇಶನ್ ಬೇಕು ಅನ್ನೋ ಕಾರಣಕ್ಕೆ. ಅದಾದ್ಮೇಲೆ ಮ್ಯೂಸಿಕಲ್ ಇದ್ರೇನೆ ನಂಗೆ ನೆಮ್ಮದಿ, ಇದ್ರಲ್ಲೇ ಖುಷಿ ಇರುತ್ತೆ, ಕಷ್ಟ ಆದ್ರೂ ಸರಿ ಸುಖ ಆದ್ರೂ ಸರಿ ಇದ್ರಲ್ಲೇ ಇರೋಣ ಅಂತ ಇದಕ್ಕೆ ಫಿಕ್ಸ್ ಆಗಿ ಆಪ್ಷನ್ ತಗೊಂಡಿದ್ದು. ಓಕೆ. ಒಂದು ಎಜುಕೇಶನ್ ಮುಗಿತಿದಂಗೆ ಮನೆಯಲ್ಲಿ ವಾಟ್ ನೆಕ್ಸ್ಟ್ ಅಂತ ಕ್ವೆಶ್ಚನ್ ಬಂದಾಗ ಪ್ರೊಫೆಷನ್ ಆಯ್ಕೆ ಮಾಡೋದು ತುಂಬಾ ಕಷ್ಟ. ಸೊ ಆಗಿಂದ ಹಿಡಿದು ಈಗಿನವರೆಗೂ ಒಂದು ಇದೆ. ಸೊ ನೀವು ಯಾವ ಫೇಸ್ ಅಲ್ಲಿ ಬಂದ್ರಿ? ಆಕ್ಚುಲಿ MBA ಮುಗಿದ ತಕ್ಷಣ ನಂಗೆ ಗವರ್ಮೆಂಟ್ ಜಾಬ್ ಆಫರ್ ಇತ್ತು. ಗವರ್ಮೆಂಟ್ ಆಲ್ಮೋಸ್ಟ್ ನಾನು ಜಾಯಿನ್ ಆಗ್ಬೇಕು ಆತರ ಆಫರ್ ಇತ್ತು. ಯಾವ ಸ್ಟ್ರೀಮ್ ಅಲ್ಲಿ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್? ಒಂದು KMF ಅಲ್ಲಿ ಆಫರ್ ಇತ್ತು, ಆಮೇಲೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಫರ್ ಬಂದಿತ್ತು. ಬಟ್ ನನಗೆ ಮನೇಲೆಲ್ಲ ಯೋಚನೆ ಮಾಡು, ಅದ್ರಲ್ಲಿ ಹೋದ್ರೆ ಲೈಫ್ ಸೆಟ್ಲ್ ಆಗತ್ತೆ, ನಿಂದೊಂದು ಫಿಕ್ಸ್ ಅಂತೂ ಆಗತ್ತೆ ಜೀವನ. ಇದು ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇವತ್ತು ಹಿಂಗಿರತ್ತೆ ನಾಳೆ ಹಿಂಗಿರತ್ತೆ ಏನು ಹೇಳಕ್ ಬರಲ್ಲ, ಎಲ್ಲ ಹೇಳಿದ್ರು. ಹಂಗ ಹೇಳದ್ಮೇಲೆ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ. ಏನೇ ಆದ್ರೂ 90% ನನಗೆ ಮ್ಯೂಸಿಕ್ ಅಂತಾನೆ ಇತ್ತು. ಮನೆಯವ್ರ ಆಸೆಗೋಸ್ಕರ ಒಂದ್ 10% ಕೂತ್ಕೊಂಡು ಯೋಚನೆ ಮಾಡಿದೆ. ಅವ್ರಿಗೂ ಬೇಜಾರ್ ಮಾಡಕ್ ಇಷ್ಟ ಇಲ್ಲ. ಏನಂದ್ರೆ ಆ ಟೈಮಲ್ಲಿ ಹೆಂಗಿತ್ತು ಅಂದ್ರೆ ಅವಾಗ ಜಸ್ಟ್ ಸ್ಟೆಪಿಂಗ್ ಅಪ್, ನಾವು ಫೀಲ್ಡ್ ಇವಾಗ ಎಂಟ್ರಿ ಕೊಡ್ಬೇಕು ಅನ್ನೋ ತರ ಇದ್ದಿದ್ದು. ಅವಾಗ ಏನಾಯ್ತು, ಬೈ ಚಾನ್ಸ್ ನಾನು ಫೇಲ್ ಆದ್ರೆ ಮನೆಯವ್ರ ಹತ್ರ ಮಾತು ಕೇಳ್ಬೇಕು. ಎಲ್ಲ ಹೇಳಿದ್ರು ನೆಕ್ಸ್ಟ್ ಮಂತ್ ಸೇರ್ಕೊಂಡ್ರೆ ಅದ್ರ ನೆಕ್ಸ್ಟ್ ಮಂತ್ ಸ್ಯಾಲರಿ ಶುರು ಆಗತ್ತೆ. 40,000 50,000 ಪ್ರತಿ ತಿಂಗಳು ನೀನು ಕರೆಕ್ಟ್ ಆಗಿ ಓದ್ ಬಂದ್ರೆ ಸಾಕು ಬರುತ್ತೆ. ನಮ್ಮ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಇಲ್ಲ ಪ್ರೋಗ್ರಾಮ್ ವಾರಕ್ಕೊಂದಿರ್ಬೋದು, ತಿಂಗಳಿಗೊಂದಿರ್ಬೋದು. ಅವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೆಂಗಾಯ್ತು ಅಂದ್ರೆ ಪ್ರೋಗ್ರಾಮ್ಸೇ ಇರಲ್ಲ, ಯಾರಿಗೂ ಪರಿಚಯ ಇರಲ್ಲ. ಮೊದ್ಲಾಗಿ ಪರಿಚಯ ಜೊತೆಗೆ ನಾವ್ ಇನ್ನು ಅವಾಗ ಕಲಿತಾ ಇರ್ತೀವಿ. ಅದು ಏನಾಗ್ತಾ ಇತ್ತು, ಯೋಚನೆ ಮಾಡಂಗಾಯ್ತು, ಈ ಫೀಲ್ಡ್ ಹೋಗ್ಲಾ ಆ ಫೀಲ್ಡ್ ಹೋಗ್ಲಾ ಅಂತ ಒಂದ್ ಥಾಟ್ ಬಂದೇ ಬರುತ್ತೆ. ಈಗ ಲೈಫ್ ಸೆಟ್ಲ್ ಮಾಡ್ಕೊಂಡ್ರೆ ನಂಗೆ ಈ ಆಸೆ ಬಿಡ್ಬೇಕು. ಮನ್ಲು ಹೇಳಿದ್ರು, ನೋಡಿ ಇದು ಬೆಳಗಿನ ಸಂಜೆ ತನಕ ಕೆಲ್ಸಕ್ಕೆ ಹೋಗು, ಸಂಜೆ ಮೇಲೆ ಮ್ಯೂಸಿಕ್ ಇರತ್ತೆ ನೀನು ನೋಡು ಅಂತ. ಅದೇನಾಗತ್ತೆ ಅಂದ್ರೆ ನನಗೆ ಆ ಟೈಮಲ್ಲಿ ಯೋಚನೆ ಬಂದಿದ್ದೇನು ಅಂದ್ರೆ, ಕೆಲ್ಸಕ್ಕೆ ಹೋಗಿ ಮ್ಯೂಸಿಕ್ ಇರತ್ತೆ ಇಲ್ಲ ಅಂತಲ್ಲ, ಮ್ಯೂಸಿಕ್ಗೆ ಫುಲ್ ನಾವ್ ಅದಕ್ಕೆ ಟೈಮ್ ಕೊಡಕ್ಕಾಗಲ್ಲ. ಟೈಮ್ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಾವು ಮುಂದಕ್ಕೆ ಹೋಗೋದ್ ಕಷ್ಟ ಆಗತ್ತೆ ಅಂತ ನನ್ ಯೋಚನೆ ಬಂದಿದ್ದು. ಇವತ್ತಿಗೆ ಏನಿದ್ದೀನಿ, ಇನ್ನು ಫುಲ್ ಟೈಮ್ ಮ್ಯೂಸಿಕ್ ಆಗಿ ತಗೊಂಡ್ರೆ ಇನ್ನು 1 ವರ್ಷದಲ್ಲಿ ಏನ್ ನಾನು ಸಾಧನೆ ಮಾಡ್ಬೋದು, ಕೆಲ್ಸಕ್ಕೆ ಹೋದ್ರೆ ಅದು 10 ವರ್ಷ ಹಿಡಿಯತ್ತೆ. ಆ 10 ವರ್ಷ ಹಿಡಿಯೋದು ಆಲ್ಮೋಸ್ಟ್ ಜೀವನ ಮುಗ್ದೋಗುತ್ತೆ. ಎನಿ ಮ್ಯೂಸಿಷಿಯನ್, ಇವಾಗ ನೀವು ಯಾರೇ ತುಂಬಾ ಹೆಸರು ಮಾಡೋರು ನೋಡಿ, ಆಲ್ಮೋಸ್ಟ್ 20 to 30, 35 ತನಕ ಒಂದ್ ಪೀಕ್ ಟೈಮ್ ಇರುತ್ತೆ ಅವ್ರಿಗೆ. ಆಲ್ಮೋಸ್ಟ್ ಆ ಯಂಗ್ ಏಜ್ ಅಲ್ಲಿ ನಾವ್ ಎಷ್ಟು ಮ್ಯಾಕ್ಸಿಮಮ್ ಔಟ್ಪುಟ್ ಕೊಡ್ಬೋದು ಅದು ಇರತ್ತೆ. ಸೊ ಆ ಲೆಕ್ಕಾಚಾರದಲ್ಲಿ ನಾನು ಯೋಚನೆ ಮಾಡಿದೆ, ಇಲ್ಲ ಕಷ್ಟ ಆದ್ರೂ ಪರವಾಗಿಲ್ಲ ಮ್ಯೂಸಿಕ್ ಫೀಲ್ಡ್ ಅಲ್ಲೇ ಇರೋಣ, ಅದೇನಾಗತ್ತೆ ನೋಡೋಣ ಅಂತ ಧೈರ್ಯ ಮಾಡಿ ಮ್ಯೂಸಿಕ್ ಫೀಲ್ಡ್ ಸೆಟ್ಲ್ ಆದೆ. ನಿಮ್ಮ ಒಂದು ಸ್ಟ್ರಗಲ್ ನನ್ಗೆ ಈ ಒಂದು ಸಿನಾರಿಯೋ ಮರೆಯಕ್ಕೆ ಆಗಲ್ಲ, ನಂಗೆ ಪ್ರತಿ ಸತಿ ನಾನು ಡೌನ್ ಆದಾಗ ಇದು ನನಗೆ ಪುಷ್ ಮಾಡುತ್ತೆ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಯಾವುದು? ಯಾವ ತರ ಅಂದ್ರೆ, ನಾನು ಸ್ಟಾರ್ಟಿಂಗ್ ಸ್ಟೇಜಸ್ ಹೋಗ್ತಾ ಇದ್ದೆ, ನಮ್ಗಿಂತ ಸೀನಿಯರ್ ಆರ್ಟಿಸ್ಟ್ಗಳು ಇರ್ತಾ ಇದ್ರು. ಎಷ್ಟೊಂದ್ಸಲಿ ಅವರು ಈ ತರ ಬಪ್ಪ ಹಂಗ್ ಬಪ್ಪ ಅಂತೆಲ್ಲ ಹೇಳಿರ್ತಾರೆ, ಈ ಸಾಂಗಿಗೆ ಈ ತರ ಇರ್ಬೇಕು ಅಂತೆಲ್ಲ ಹೇಳಿರ್ತಾರೆ. ಇನಿಷಿಯಲ್ ಡೇಸ್ ಅಲ್ಲಿ ನಾನು ನುಡ್ಸಕ್ಕೆ ಅದು ಗೊತ್ತಾಗಿರಲ್ಲ, ಸ್ಟೇಜ್ ಅಲ್ಲಿ ಬೈಸ್ಕೊಂಡ್ಬಿಟ್ಟಿದೀನಿ.
ಅಂದ್ರೆ ಆಕ್ಚುಲಿ ಅವ್ರು ಬೈದಿದ್ ನಮ್ಗೆ ನಾನು ಒಳ್ಳೇದಕ್ಕಾಯ್ತು. ಬೈಸ್ಕೊಂಡು ಕೆಲವು ಸ್ಟೇಜ್ ಅಲ್ಲಿ ಅವ್ರಿಗೆ ನಾನು ಎಕ್ಸ್ಪ್ರೆಸ್ ಮಾಡಕ್ಕಾಗದೆ ಬ್ಯಾಕ್ ಸ್ಟೇಜ್ ಬಂದು ಹತ್ಬಿಟ್ಟು ಪುನಃ ಹೋಗಿ ಓಕೆ ಇಲ್ಲ ನನ್ ತಪ್ಪಿದೆ, ನಾನು ರೆಡಿ ಆಗ್ಬೇಕು ಅಂತ ಹೋಗಿ ಪುನಃ ನುಡ್ಸಿದ್ದು ಇದೆ. ಆ ಎಕ್ಸ್ಪೀರಿಯನ್ಸ್ ಗಳು ಆತರದ್ದು ತುಂಬಾ ಎಕ್ಸ್ಪೀರಿಯನ್ಸ್ ಗಳಾಗಿದೆ. ಆ ಎಕ್ಸ್ಪೀರಿಯನ್ಸ್ ಗಳಿಂದ ಕಲಿತಾ ಬಂದು ಇವತ್ತೊಂದ್ ಸ್ವಲ್ಪ ನುಡಿಸ್ತಾ ಇದೀವಿ. ಫಸ್ಟ್ ಪರ್ಫಾರ್ಮೆನ್ಸ್ ಒಂದ್ ದಿಗ್ಗಜರು, ಯಾಕಂದ್ರೆ ನೀವು ಯಾರ ಜೊತೆ ಇವತ್ತು ಪ್ಲೇ ಮಾಡ್ತೀರಾ ಇನ್ಸ್ಟ್ರೂಮೆಂಟ್ ಅಂತ ನಿಮ್ಗೆ ಗೊತ್ತಾಗತ್ತಲ್ವಾ, ಅವಾಗ ಪ್ರಾಕ್ಟೀಸ್ ಜಾಸ್ತಿ ಆಗತ್ತೆ. ಇವ್ರಪ್ಪ ಇವ್ರು ತುಂಬಾ ಪರ್ಫೆಕ್ಟ್ ಇರ್ತಾರೆ, ಇವ್ರು ಈ ತರ ಕೇಳ್ತಾರೆ ಆ ತರ ಇರ್ತಾರೆ ಅಂತ. ಸೊ ಯಾರು ಮೊದಲ ಒಬ್ಬ ಸೆಲೆಬ್ರಿಟಿಗೆ ನೀವು ಆ ಒಂದು ಟೀಮ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದು? ಸೆಲೆಬ್ರಿಟಿ ಟೀಮ್ ಅಂತ ಹೋದ್ರೆ ನಾನು ಆಕ್ಚುಲಿ ಮೊದ್ಲು ಜನಪದ ಗೀತೆ, ಭಾವಗೀತೆ ಇದೆಲ್ಲ ಶುರು ಮಾಡಿ ಹೋಗ್ತಾ ಇದ್ದೆ. ಒಂದು ಟೈಮ್ ಅಲ್ಲಿ ನಂಗೆ ಸರಿಗಮಪ ಟೀಮ್ ಪರಿಚಯ ಆಯ್ತು. ಜಿ ಸರಿಗಮಪ ಟೀಮ್ ಏನಿದೆ ಆ ಟೀಮ್ ಪರಿಚಯ ಆಯ್ತು. ಆ ಟೀಮ್ ಅಲ್ಲಿ ಅದಕ್ಕೆ ಏನೇನ್ ಬೇಕು ಅದನ್ನ ರೆಡಿ ಆಗ್ತಾ ಹೋಗ್ತಾ ಇದ್ದೆ. ಆ ಲಿಂಕ್ ಇಂದ ನಾನು ಫಸ್ಟ್ ಪರ್ಫಾರ್ಮ್ ಮಾಡಿದ್ದು ರಾಜೇಶ್ ಕೃಷ್ಣನ್ ಸರ್ಗೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು. ನಮ್ಗೆ ಮೊದಲನೇ ಶೋ ಸರ್ ಜೊತೆ. ಬೇರೆ ಎಲ್ಲ ನುಡ್ಸಿದೀವಿ, ಸರ್ದು ಸಾಂಗ್ಗಳು ನಾವು ರೆಡಿಯಾಗಿ ಹೋಗಿದೀವಿ. ಹಂಗಾರು ಹೆದರಿಕೆ ಇದ್ದೇ ಇದೆ. ಅದು ಆಲ್ಮೋಸ್ಟ್ ನಾನು ಈ ಸ್ಟೇಜ್ಗೆ ಹೇಳ್ತಾ ಇರೋದು ಆಲ್ಮೋಸ್ಟ್ 10 years ಆಗೋಗಿತ್ತು. 10 years ಆದ್ಮೇಲೆ ಎಲ್ಲ ಒಂದೊಂದ್ ಸ್ಟೆಪ್ ಆಗಿ ಬಂದು ರಾಜೇಶ್ ಕೃಷ್ಣ ಸರ್ ಸಿಕ್ತು. ಅವ್ರ ಪ್ರೋಗ್ರಾಮ್ ಬಂದಾಗ ಸರ್ ಬರ್ತಾ ಇದಾರೆ, ನಾವು ರೆಡಿ ಆಗಿದೀವಿ. ಆಲ್ಮೋಸ್ಟ್ ಒಂದ್ 10-15 days ಇಂದ ಕೂತ್ ರೆಡಿಯಾಗಿ ಏನ್ ಜಾಸ್ತಿ ಇಲ್ಲ, ಒಂದ್ 10 songs ಅಷ್ಟೇ ಕೊಟ್ಟಿದ್ದು ಅವ್ರ ಲೀಸ್ಟ್. ಬರೀ 10 songs ನ ಒಂದ್ 15-20 days ಪ್ರಾಕ್ಟೀಸ್ ಮಾಡಿ ಹೋಗಿದೀವಿ. ಆಲ್ಮೋಸ್ಟ್ ನಮ್ ತಲೆಯಲ್ಲಿ ಇದೆ ಎಲ್ಲ ರೆಡಿ ಆಗಿದೀವಿ ಅಂತ. ಹಂಗಾರು ಸರ್ ಬರ್ತಾ ಇದ್ರೆ ನಮ್ಗೆ ಏನ್ ನುಡಿಸ್ಬೇಕು, ಇಲ್ಲಿ ಎಲ್ಲಿ ಮಿಸ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಲೈವ್ ಪರ್ಫಾರ್ಮೆನ್ಸ್ ಇರುತ್ತೆ ನಮ್ದು. ಎಲ್ಲೂ ಇದುವರೆಗೂ ಟ್ರ್ಯಾಕ್ ಅಲ್ಲಿ ನಾವು ಪ್ಲೇ ಮಾಡಿದವರಲ್ಲ. ಲೈವ್ ಪರ್ಫಾರ್ಮೆನ್ಸ್ ಇದ್ದಾಗ ಸರ್ ಎಲ್ಲ ರೆಡಿ ಇದ್ದೀರಾ ಅಂತಂದ್ರು. ನಾವು ನಿಂತಿದೀವಿ, ಅನ್ನಕ್ ಬಾಯ್ ಬರ್ತಾ ಇಲ್ಲ. ರೆಡಿ ಆಗಿದೀವಿ ನಾವು. ರೆಡಿಯಾಗಿ ಸರ್ ಬರಕ್ಕಿಂತ ಮುಂಚೆ ರಿಹರ್ಸನು ಸೂಪರ್ ಆಗಿದೆ, ಎಲ್ಲಾರು ತುಂಬಾ ಇಷ್ಟಪಟ್ಟಿದ್ದಾರೆ. ಸರ್ ಬಂದ್ ಕೇಳಿದಾಗ ರೆಡಿ ಇದೆಯಾ ಸಾಂಗು ಅಂದಾಗ ಅವಾಗ ಹೆದರಿಕೆ ಫಸ್ಟ್ ಟೈಮ್. ಆಮೇಲೆ ನುಡ್ಸಿ ಪರವಾಗಿಲ್ಲ, ಏನ್ ಹೆದರ್ಕೋಬೇಡಿ ಅಂತ ಸರ್ ಧೈರ್ಯ ತುಂಬಿದ್ರು. ಆ ಧೈರ್ಯ ತುಂಬಿದಾಗ ಆಯ್ತು ಅಂತ ಎಲ್ಲ ಶುರು ಮಾಡಿ ಫಸ್ಟ್ ಸಾಂಗ್ ತುಂಬಾ ಚೆನ್ನಾಗಿ ಬಂತು. ಸರ್ಗೆ ಇಷ್ಟ ಆಗ್ತಿದ್ದಂಗೆ ಸೂಪರ್ ಆಗಿದೆ ಅಂತ ಹಿಂದೆ ತಿರುಗ್ಬಿಟ್ಟು ಹೇಳಿದ್ರು. ಆ ಖುಷಿ ಮೂಮೆಂಟ್ ಅವತ್ತಿಂದ ನೆಕ್ಸ್ಟ್ ಇಲ್ಲ ಇನ್ನೂ ಪ್ರಾಕ್ಟೀಸ್ ಜಾಸ್ತಿ ಮಾಡ್ಬೇಕು ಅನ್ನೋದ್ರ ಅವಾಗಿಂದ ನಮ್ಗೆ ಮನ್ಸಿಗೆ ಬಂತು. ಚಿಕ್ಕದ್ರಿಂದ ಒಂದು ಅಭ್ಯಾಸ ಇದೆ ನಮ್ಗೆ. ಲೆಕ್ಚರರ್ ಇದ್ರೆ, ಮಾಸ್ಟರ್ ಗಳಿದ್ರೆ ಅವ್ರು ಬಂದ್ ನೋಡ್ಬಿಡ್ತಾರ, ಗುರು ಈ ಕೆಲಸ ಮಾಡಿ ಮುಗಿಸ್ಬೇಕು ಅಂತ. ಹೆಂಗಿರುತ್ತೆ ಪ್ರಾಕ್ಟೀಸ್ ಅನ್ನೋದು? ಒಂದಿನ ಮೂಡ್ ತುಂಬಾನೇ ಫುಲ್ ಜೋಶ್ ಅಲ್ಲಿ, ಇಲ್ಲ ಇವತ್ತು ಇದು ಕಲಿಬೇಕು ಮಾಡ್ಬೇಕು ಅಂತ ಇರ್ತೀವಿ. ಎಲ್ವೋ ಒಂದ್ಸತಿ ಏನೋ ಒಂದ್ ಥಾಟ್ ಇರುತ್ತೆ, ಎಲ್ಲ ಅಪ್ಸ್ ಅಂಡ್ ಡೌನ್ಸ್ ಗಳಿರುತ್ತೆ. ಸೊ ಹೆಂಗ್ ಪ್ರಾಕ್ಟೀಸ್ ಅಂದ್ರೆ ಹೆಂಗ್ ಮಾಡ್ತೀರಾ? ನಮ್ದು ಹಂಗಲ್ಲ. ನಮ್ದು ಹೆಂಗೆ ಅಂದ್ರೆ ನಿಮ್ಗೆ ಕಾಲೇಜಲ್ಲಿ ಒಬ್ರು ಲೆಕ್ಚರರ್, ನಮ್ಗೆ 1000 ಜನ ಆಡಿಯನ್ಸ್ ಲೆಕ್ಚರರ್ಸ್. ಒಂದೊಂದು ಇನ್ಸ್ಟ್ರೂಮೆಂಟ್ ಗೆ ಅಂತಾನೆ ಒಂದೊಂದ್ ಸ್ವಲ್ಪ ಟೈಮ್ ಕೊಡ್ಬೇಕು. ಮಿನಿಮಮ್ ಒಂದು half an hour to 1 hour ಒಂದೊಂದು ಇನ್ಸ್ಟ್ರೂಮೆಂಟ್ ಮೇಲೆ ಕೂತಿ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಆತರ ಬೇರೆ ಬೇರೆ ಏನೇನ್ ಇನ್ಸ್ಟ್ರೂಮೆಂಟ್ ಇದೆ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮ್ಗೆ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಕ್ ಆಗೋದು. ಸೊ ಯಾವ ತರ ಹೇಳ್ಬೇಕು ಅಂದ್ರೆ ನಿಮ್ಗೆ ಒಂದು ಸುಮ್ನೆ ತಬಲಾ ಅಂತ ಇದ್ರೆ ತಬಲಾ ಪ್ರಾಕ್ಟೀಸ್ ಮಾಡಕ್ ಕೂತ್ಕೋತಾರೆ. ಕೂತ್ಕೊಂಡು 1 hour 2 hour ಅದ್ ಕೂತ್ಕೊಂಡು ಅದು ಬರೋ ತನಕ ಬಿಡಲ್ಲ. ನಮ್ಗೆ ಏನ್ ಅನ್ಕೊಂಡಿರ್ತೀವಿ ತಲೆಯಲ್ಲಿ ಆ ಔಟ್ಪುಟ್ ಬರ್ಬೇಕು. ಆ ಔಟ್ಪುಟ್ ಬಂದ್ಮೇಲೆ ಓಕೆ ಸ್ಯಾಟಿಸ್ಫೈಡ್ ಅಂತ ಅನ್ಕೋತೀವಿ. ಅಷ್ಟೆಲ್ಲ ಮಾಡೋದ್ರು ಸ್ಟೇಜ್ ಅಲ್ಲಿ ಫೇಲ್ಯೂರ್ ಆಗ್ತೀವಿ ಒಂದೊಂದ್ಸಲಿ. ಏನಾಗತ್ತೆ, ಆ ಸ್ಟೇಜ್ ಆಡಿಯನ್ಸ್ ಅದು ಆಂಬಿಯನ್ಸೇ ಬೇರೆ ಇರುತ್ತೆ. ಮತ್ತೆ ಇಲ್ಲ ಸೌಂಡ್ಸ್ ಅದು ಇದು ಏನೇನೋ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ. ಬಟ್ ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರೋದು ನಮ್ ಕೈಲಿ ಇರುತ್ತೆ. ಸೊ ಪ್ರಾಕ್ಟೀಸ್ ಒಂದೇ ಕೈ ಹಿಡಿಯೋದು. ಹೌದು, ಖಂಡಿತ. ಓಕೆ, ಈಗ ರಿಯಾಲಿಟಿ ಶೋಸ್ ಎಲ್ಲ ಜಾಸ್ತಿ ಆದ್ಮೇಲೆ ನಾನು ಆಗ್ಲೇ ಹೇಳ್ದಂಗೆ ಕಲಿಯೋರು ಜಾಸ್ತಿ ಆಗಿದ್ದಾರೆ ಅಂತ ಅನ್ನುವಾಗ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ಈಗ ಈಸಿಯಾಗಿ ಎಲ್ಲರಿಗೂ ಸಿಕ್ಕಿದೆ. ಸೊ ನಾನು ಕಲಿತಾ ಇದ್ದೀನಿ ಅನ್ನೋದ್ವಾಗ್ಲೇ ಸೋಷಿಯಲ್ ಮೀಡಿಯಾ ಶುರು ಆದ್ರೆ ಅವ್ರು ನೆಕ್ಸ್ಟ್ ಫುಲ್ ಕಲಿತಾರೋ ಅರ್ಧ ಕಲಿತಾರೋ ಆಲ್ಮೋಸ್ಟ್ ಎಸ್ಟಾಬ್ಲಿಷ್ಡ್ ಆಗೋ ತರ ಅನ್ನೋ ರೇಂಜ್ ರೀಚ್ ಆಗ್ತಾ ಇದ್ದಾರೆ. ಸೊ ಹೌ ಇಸ್ ಸೋಷಿಯಲ್ ಮೀಡಿಯಾ ಇಸ್ ಹೆಲ್ಪ್ಫುಲ್ ಆರ್ ಅದರಿಂದ ಪ್ರಾಬ್ಲಮ್ ಅಂತ ಅನ್ಸುತ್ತಾ? ಸೋಷಿಯಲ್ ಮೀಡಿಯಾ ನನ್ಗೆ ಅನ್ನಿಸ್ದಂಗೆ ಪರ್ಸನಲ್ ಒಪಿನಿಯನ್ ಆಕ್ಚುಲಿ ಹಾಳ್ ಮಾಡ್ತಾ ಇದೆ. ನನ್ ಪರ್ಸನಲ್ ಒಪಿನಿಯನ್. ಆದ್ರೆ ಅದನ್ನ ಪ್ಲಸ್ ಆಗಿ ಯೂಸ್ ಮಾಡ್ಕೊಳ್ತಾರೋ ಯೂಸ್ ಮಾಡ್ಕೋತೀಯಾರ, ಇಲ್ಲ ಅಂತಲ್ಲ. ಲರ್ನರ್ಸ್ಗೆ ಸೋಷಿಯಲ್ ಮೀಡಿಯಾ ಹಾಳ್ ಮಾಡತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಹೇಗೆ? ಈಗ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟೇಜಸ್ ಸಿಕ್ಕಿದ್ರೆ ದೊಡ್ಡದಾಗಿರೋದು. ನಾವು ಇವತ್ತಿಗೂ ಫೋಟೋಸ್ ಇದೆಯೋ ಇಲ್ವೋ, ಅಟ್ಲೀಸ್ಟ್ ನಾವು ಇರೋದಲ್ಲಿ ಮೊಬೈಲ್ ಅದು ಇದು ಇದ್ರೂನು ನಾವಿನ್ನು ನಮ್ಗೆ ಆ ಟೈಮಲ್ಲಿ ಇದಿರ್ಲಿಲ್ಲ.
ಗುರುಗಳ ಹತ್ರ ಹೋಗಿ ಕಲ್ತ್ಕೊಂಡು ಅದೆಲ್ಲ ಮಾಡಿ ಬಂದಾದ್ರು ಆ ಫೋಟೋ ಹಾಕೋಬೇಕು ಅನ್ನೋ ಕ್ರೇಜಿ ಇರ್ತಿರ್ಲಿಲ್ಲ. ಹೌದು. ಇವಾಗ ಒಂದ್ ಲೈನ್ ಹಾಡಕ್ ಬಂದ್ರೆ ಸಾಕು, ವಿಡಿಯೋ ಮಾಡಾಕಿ. ಈಗ ನೋಡಿದ್ರಲ್ಲ ಮೊನ್ನೆ ತಾನೇ ಫೇಮಸ್ ಆಗಿರೋದು, ಯಾರ ಬಗ್ಗೆನೂ ಮಾತಾಡೋದ್ ಬೇಡ, ಆಗಿರುತ್ತೆ ಫೇಮಸ್. ಆದ್ರೆ ವರ್ಷಾನುಗಟ್ಲೆಗಳಿಂದ ಪ್ರಾಕ್ಟೀಸ್ ಮಾಡಿ ಇದಕ್ಕೆ ಅಂತಾನೆ ಇರ್ಬೇಕು ಅಂತ ಇರೋರು ಪಾಪ ಅಜ್ಜನಕ್ಕೂ ಗೊತ್ತಿರಲ್ಲ. ಆದ್ರೆ ಅವ್ರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ಳೋದಿರೋದು ಅವ್ರ ಬ್ಯಾಡ್ ಲಕ್ಕೂನುವೆ. ಇವ್ರು ಈ ತರ ಯೂಸ್ ಮಾಡ್ಕೋದ್ರೆ ಆಕ್ಚುಲಿ ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂದ್ರೆ ಇಟ್ಸ್ ನಾಟ್ ಫಾರ್ ಸೀರಿಯಸ್ ಲೈಫ್, ಜಸ್ಟ್ ಫಾರ್ ಟೈಮ್ ಪಾಸ್, ಜಾಲಿ. ಈಗ ನೀವೇನೋ ನಿಮ್ ಕೆಲವೊಂದು ಹಾಡ್ ಆಡ್ಸಿ ಕ್ವಾಟ್ಲಾಗ ಹಾಡಿದ್ರೆ 10-20 seconds ನಿಮ್ಗೆ ಎಂಜಾಯ್ಮೆಂಟ್ ಸಿಗತ್ತಲ್ಲ, ಅಷ್ಟಕ್ಕೋಸ್ಕರ ನೋಡ್ತಾ ಇರೋದು. ಇಲ್ಲ ನೀವು ಕಲ್ತ್ಕೊಳ್ಬೇಕು, ಯಾರೋ ಹಾಡಿರೋದ್ ಕೇಳ್ಕೊಂಡ್ ಕಲ್ತ್ಕೋಬೇಕು ಅಂತ ಯಾರು ನೋಡ್ತಾ ಇಲ್ಲ. ಆತರ ಕಲ್ತ್ಕೊಳ್ಳೋದಿದ್ರೆ ಹೋಗಿ ಎಲ್ ಕಲ್ತ್ಕೋಬೇಕು ಅಲ್ಲಿ ಕಲ್ತ್ಕೋತಾರೆ. ತುಂಬಾ ಸೀರಿಯಸ್ ಆಗಿ ಕಲಿತಾ ಇದಾರೆ, ಯಾರ ಹತ್ರ ಹೋಗಿ ಕಲಿಬೇಕು ಅಂತ ಇದಾರೆ ಕಲಿತಾ ಇದಾರೆ. ಅವರು ಸ್ಟೇಜ್ ನ ಯೂಸ್ ಮಾಡ್ಕೋಬೇಕು ಅಥವಾ ಆಪರ್ಚುನಿಟಿನ ಗ್ರಾಬ್ ಮಾಡ್ಬೇಕು ಅಂತಂದ್ರೆ ಯಾವ ರೂಟ್ ಅಲ್ಲಿ ಹೋಗ್ಬೇಕಂತ ಹೇಳ್ತೀರಾ? ಅಪರ್ಚುನಿಟಿ ಗ್ರಾಬ್ ಮಾಡಕ್ಕೆ ಬೇರೆ ಯಾವ್ದು ದಾರಿ ಇಲ್ಲ. ತಮ್ಮಲ್ಲಿರೋ ವಿದ್ಯೆ ಅದನ್ನ ಅವ್ರ ಕೊಡ ಔಟ್ಪುಟ್, ಅದೊಂದೇ ದಾರಿ. ಅಟ್ ಪ್ರೆಸೆಂಟ್ ನಡೆಯತ್ತೆ, ಇನ್ಫ್ಲೂಯೆನ್ಸ್ ಇರ್ಬೋದು, ಅದು ಇದು ಎಲ್ಲ ಇದ್ದೇ ಇರತ್ತೆ. ಯಾರ್ಗೆ ಆದ್ರೂ ಒಬ್ರಿಗೆ ಒಂದು ಗಾಡ್ ಫಾದರ್ ಅಂತ ಬೇಕಾಗತ್ತೆ ಕೆಲವು ಸಲಿ. ಈಗ ನೀವು ಎಷ್ಟೇ ಕಲ್ತಿದ್ರು ನಿಮ್ ಕಲ್ತಿರೋ ವಿದ್ಯೆನ ಎಕ್ಸಿಕ್ಯೂಟ್ ಮಾಡಕ್ಕೆ ಒಂದ್ ಪ್ಲಾಟ್ಫಾರ್ಮ್ ಬೇಕು. ಪ್ಲಾಟ್ಫಾರ್ಮ್ ಕಲ್ತಿರೋರು ಹೋಗಿ ಪ್ಲಾಟ್ಫಾರ್ಮ್ ಮಾಡ್ಕೊಳಕ್ ಆಗಲ್ಲ, ಅವ್ರ ಪ್ಲಾಟ್ಫಾರ್ಮ್ ಕೊಡಕ್ ಒಬ್ರು ಗಾಡ್ ಫಾದರ್ ಬೇಕಾಗತ್ತೆ. ಆತರ ಕಲ್ತಿರೋರ್ಗೆ ನಿಜವಾಗ್ಲೂ ಇರೋ ವಿದ್ಯೆ ಇರೋರ್ಗೆ ಒಂದ್ ಪ್ಲಾಟ್ಫಾರ್ಮ್ ಸಿಗೋದು ತುಂಬಾ ಕಷ್ಟ ಇದೆ. ಆ ಕಷ್ಟಕ್ಕೆ ಏನಾಗತ್ತೆ, ಈ ಸಣ್ಣ ಪುಟ್ಟದಾಗ ಒನ್ ಲೈನ್ ಹಾಡ್ತಾರೆ ಅಂದಲ್ಲ, ಅವ್ರು ಹೋಗ್ಬಿಟ್ಟು ಮೆಚ್ಚಿಸ್ಬಿಡ್ತಾರೆ ಪ್ಲಾಟ್ಫಾರ್ಮ್ ಕೊಡೋಂತವ್ರನ್ನ. ಆ ಒನ್ ಲೈನ್ ಹಾಡೋರು ಹೋಗಿ ಮೆಚ್ಚಿಸ್ಬಿಟ್ಟು ಪ್ಲಾಟ್ಫಾರ್ಮ್ ತಗೋತಾರೆ. ಇವ್ರು ವರ್ಷಾನ್ಗಟ್ಲೆ ಮಾಡೋರು ಆ ಟೆಕ್ನಿಕ್ ಯೂಸ್ ಗೊತ್ತಾಗ್ತಿಲ್ಲ. ಪ್ಲಾಟ್ಫಾರ್ಮ್ ಇವತ್ತಲ್ಲ ನಾಳೆ ಸಿಗತ್ತೆ. ನಮ್ಮ ಏನ್ ಕಲಿಕೆ ಇದೆ ಅದನ್ನ ಕಲಿತಾ ಇರ್ಬೇಕು. ಎಷ್ಟಾಗತ್ತೆ ಮ್ಯಾಕ್ಸಿಮಮ್ ನಾವು ಕಲ್ತ್ಕೊಂಡು ನಾವು ಔಟ್ಪುಟ್ ಜನಗಳಿಗೆ ಇಷ್ಟ ಆಗತ್ತಾರ ನಾವು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಒನ್ ಆರ್ ದ ಡೇ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗತ್ತೆ, ಚೆನ್ನಾಗಿ ಹೆಸರು ಆಗತ್ತೆ. ನಾನು ಒಬ್ಬ ಪ್ರೊಫೆಷನ್ ಅಂತಂದ್ರೆ ಸಾಕಷ್ಟು ಪ್ರೊಫೆಷನ್ಸ್ ಗಳಿದೆ, ಬಟ್ ಈ ಕಲಾವಿದರಾಗಿ ಆಯ್ಕೆ ಮಾಡುವಂತ ಒಂದು ಪ್ರೊಫೆಷನ್ ಏನಿದೆ, ಎಂಡ್ ಆಫ್ ದಿ ಡೇ ಮ್ಯಾಟರ್ಸ್ ಆಫ್ ಮನಿ, ವಿಟಮಿನ್ ಎಂ ಇಲ್ಲ ಅಂತ ಅಂದ್ರೆ ಅದು ಒಂಥರ ಕಷ್ಟನೇ ಜೀವನ. ಇಲ್ಲ, ನಾನ್ ಬೀಯಿಂಗ್ ಆರ್ಟಿಸ್ಟ್ ನನಗೆ ಏನ್ ಅನ್ಸುತ್ತೆ, ಧೈರ್ಯ ಮಾಡೋದು ಬೇಕಾಗಿಲ್ಲ, ಗಟ್ಟಿ ಮನ್ಸ್ ಮಾಡೋದು ಬೇಕಾಗಿಲ್ಲ. ಇದ್ ಮಾಡೋಣ ಅನ್ನೋ ಖುಷಿಲಿ ಇದಕ್ ಬಂದ್ರೆ ಸಾಕು. ಸಿಂಪಲ್ ಅಂತ ಅನ್ಸತ್ತೆ. ಆ ಖುಷಿ, ಇದ್ರಲ್ಲಿ ಖುಷಿ ಪಟ್ಕೊಳ್ಳೋ ತನಕ ನಿಮ್ಗೆ ಟೈಮ್ ಹಿಡಿಯತ್ತಲ್ಲ, ಅದನ್ನ ನಿಮಗ್ ನೀವೇ ಪ್ರೂವ್ ಮಾಡ್ಕೋಬೇಕು. ಸೊ ಇಷ್ಟು ವರ್ಷದಲ್ಲಿ ನಾಟ್ ಇವನ್ ಫಾರ್ ಎ ಸಿಂಗಲ್ ಸೆಕೆಂಡ್ ನಾನು ಈ ಫೀಲ್ಡ್ ಬಂದೆ ನಾನು ತಪ್ಪು ಮಾಡಿದೆ ಅಂತ ನಂಗೆ ಇದುವರೆಗೂ ಅನ್ಸಿಲ್ಲ. ಯಾಕಂದ್ರೆ ನಾನು ಖುಷಿಯಿಂದ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗಾರರು, ನಮ್ಮ ಫ್ರೆಂಡ್ಸ್ ಎಲ್ಲ ಇದಾರೆ, ನನ್ ಜೊತೆಲಿ ಇದ್ದಾಗ ಇವತ್ತಿಗೆ ತುಂಬಾ ರಿಚ್ ಆಗಿ ಬೆಳೆದಿರೋದು ಇದಾರೆ. ಮತ್ತೆ ನಮ್ ಲೆವೆಲ್ ಏನೋ ಒಂದು ಒಟ್ನಲ್ಲಿ ಬಿಸ್ನೆಸ್ ಲೆಕ್ಕದಲ್ಲಿ ಮಾಡ್ತಾ ಇರ್ತಾರೆ. ನಮ್ಗೆ ಏನಂದ್ರೆ ಇವನ್ ನಮ್ಗೆ ದುಡ್ಡು ಇದೆ, ದುಡ್ಡು ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ. ನಾವು ಪರ್ಫಾರ್ಮ್ ಮಾಡ್ಬೇಕು, ಜನಗಳಿಗೆ ಇಷ್ಟ ಪಡಿಸ್ಬೇಕು, ಅವಾಗ ಅವ್ರಾಗವರೇ ಕರೆದು ಪ್ರೋಗ್ರಾಮ್ ಕೊಡ್ತಾರೆ, ನಮ್ಗೆ ದುಡ್ಡು ಆಗೇ ಆಗತ್ತೆ. ಮನಿ ನಮ್ಗೆ ಸೆಕೆಂಡ್ರಿ, ನಮ್ಮ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅನ್ನೋದೇ ನಮ್ಗೆ ಮೇನ್ ಇಂಟೆನ್ಷನ್. ಸೊ ಈ ಇಂಟೆನ್ಷನ್ ಇಟ್ಕೊಂಡು ಫೀಲ್ಡ್ ಬನ್ನಿ. ಒಂದ್ ಲೆವೆಲ್ ಬಂದ್ಮೇಲೆ ಜನಗಳಿಗೆ ಇಷ್ಟ ಆಗಕ್ ಶುರು ಆದ್ಮೇಲೆ ಅಮೌಂಟ್ ಅದಾಗದೇ ಬರುತ್ತೆ. ಈ ದೊಡ್ಡವರೆಲ್ಲ ಹೇಳ್ದಂಗೆ ಶಾರದೆ ಇದ್ರೆ ಲಕ್ಷ್ಮಿ ಹಿಂದೆ ಬಂದೇ ಬರ್ತಾಳೆ ಅಂತ. ಇಷ್ಟೊಂದೆಲ್ಲ ಒಂದು ಹಂತಗಳನ್ನ ಮೀರಕ್ಕೆ ನೀವಾಗ್ಲೇ ಹೇಳ್ತಾ ಇದ್ರಿ, ಮನೆಯವರ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರಿ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಫ್ಯಾಮಿಲಿನ ಹೇಗ್ ನೆನಪಿಸ್ಕೊತೀರಾ? ಮೊದಲನೇದಾಗಿ ನಮ್ಮ ತಂದೆ ವೆಂಕಟ ನಾರಾಯಣ್ ದಾಸ್ ಅಂತ, ಅವ್ರು ಹುಣಸೂರ್ಲಿರೋದು, ದಾಸ್ ಅಂತಾನೆ ಫೇಮಸ್ ಅವರು, ಅವರ ಸಪೋರ್ಟು. ಮತ್ತೆ ನಮ್ಮ ತಾಯಿ ವಿಜಯಲಕ್ಷ್ಮಿ, ಅವರು ನಾನು ಚಿಕ್ಕ ವಯಸ್ಸಿಂದನೂ ನೀನ್ ಏನ್ ಮಾಡ್ತೀಯ ಮಾಡು ಮಗು, ನಾನು ನಿನ್ ಜೊತೆ ಇರ್ತೀನಿ ಅಂತ ಜೊತೆಲಿ ಇರ್ತಾರೆ. ಅಪ್ಪ ನನ್ಗೇನೇನ್ ರಿಕ್ವೈರ್ಮೆಂಟ್ ಇದೆ, ಯಾವ ತರ ಹೋಗ್ಬೇಕು ದಾರಿ ಇತ್ತು, ನೋಡು ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಹಿಂಗಿದ್ರೆ ಈ ತರ ಇರ್ತೀಯ, ಇಂಥವ್ರ ಜೊತೆ ನೀನ್ ಹಿಂಗೆ ಇರ್ಬೇಕು, ಕಲ್ಚರ್ ಯಾರ ಹತ್ರ ಹೆಂಗ್ ಇರ್ಬೇಕು ಅಂತ ತಿಳಿಸ್ಕೊಟ್ರು. ಅವ್ರು ಹಾಕೊಟ್ಟಿದ್ದಾರಲ್ಲೇ ಬರ್ತಾ ಇದ್ದೀನಿ. ಈಗ ಮದುವೆ ಆಗಿದೆ, ವೈಫ್ ಶಿಲ್ಪಾ ಅಂತ, ಅವಳು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನಗೆ ಏನಾದ್ರು ಶೋಸ್ ಇದೆ, ಇಲ್ಲ ನಂಗೆ ಪ್ರಾಕ್ಟೀಸ್ ಟೈಮ್ ಇದು ಅಂದ್ರೆ ಹೋಗಿ ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ಡಿಸ್ಟರ್ಬ್ ಮಾಡಲ್ಲ ಅಂತ ಬಂದು ಅವ್ರು ನನ್ ಟೈಮ್ ನಮಗ್ ಕೊಟ್ಬಿಡ್ತಾರೆ. ಪಾಪ ತುಂಬಾ ಸಲ ಬೈಕೊಂಡಿರ್ತಾರೆ, ಅವ್ರಿಗೆ ಟೈಮ್ ಕೊಡಲ್ಲ ಜಾಸ್ತಿ. ಮ್ಯೂಸಿಕ್ ಆಲ್ಮೋಸ್ಟ್ ಎಲ್ಲಾ ನಮ್ಮ ಆರ್ಟಿಸ್ಟ್ ಲೈಫ್ ದೆಲ್ಲ ಹಿಂಗೆ ಇರುತ್ತೆ ಅನ್ಕೋತೀನಿ. ಜಾಸ್ತಿ ಮ್ಯೂಸಿಕ್ ಟೈಮ್ ಕೊಡ್ತೀವಿ, ವೈಫ್ಗೆ ಟೈಮ್ ಕೊಟ್ಟಿಲ್ಲ, ಮಕ್ಳಿಗೆ ಟೈಮ್ ಕೊಡೋದ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ನಮ್ಗ್ ಬೇಡ ಅಂತಲ್ಲ, ಅದು ಪರಿಸ್ಥಿತಿ ಹಂಗಿರತ್ತೆ.
ಓಕೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಹ್ಮ್ ಓಕೆ ಆಯ್ತು, ನಿಮ್ಮ ಮ್ಯೂಸಿಕಲ್ ನೀವು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೆಳೀರಿ ಅಂತ ಸಪೋರ್ಟಿವ್ ಆಗಿದ್ದಾರೆ. ಅದೇ Okay. ಖುಷಿ. ನಾವು ಏನೋ ಓದಿರ್ತೀವಿ, ಯಾವ್ದೋ ಲೈಫಿಗೆ ಬರ್ತೀವಿ ಅನ್ನೋದು ಅದು ಒಂದ್ ಕಡೆ ಪ್ಯಾಷನ್ ಆಗಿರುತ್ತೆ, ಒಂದ್ ಕಡೆ ಜೀವನ ಕಟ್ಕೊಳ್ಳುವಂತ ರೀತಿ ಆಗಿರುತ್ತೆ. ಸೊ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ನೀವ್ ಹೇಳ್ತೀರಾ? ಮೊದಲನೇದಾಗಿ ಎಜುಕೇಶನ್ ಈಸ್ ಫಾರ್ ನಾಲೆಜ್. ನಾನ್ ಕೇಳಿದ್ರೆ ಏನ್ ಹೇಳ್ತೀನಿ, ನಿಮ್ಗೆ ಜೀವನದಲ್ಲಿ ಯಾವ್ದು ಖುಷಿ ಕೊಡತ್ತೆ ಆ ದಾರಿ ಹಿಡೀರಿ. ಕೆಲವು ಸಿಚುವೇಶನ್ ನಾನು ಅರ್ಥ ಮಾಡ್ಕೊಂಡಿದೀನಿ. ಪಾಪ ಕೆಲವ್ರಿಗೆ ಇದ್ರಲ್ಲಿ ಇರ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ನನ್ನ ಜೊತೆ ಇರೋರು ಸ್ವಲ್ಪ ಜನ ಇದ್ದಾರೆ, ಏನಂದ್ರೆ ತುಂಬಾ ಆಸೆ ಇದೆ ಹುಡುಗರಿಗೆ, ಇಲ್ಲ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಮ್ಯೂಸಿಕಲ್ ಏನೋ ಮಾಡ್ಬೇಕು ಅಂತ. ಪಾಪ ಅವ್ರ ಜೀವನದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಬೈ ಚಾನ್ಸ್ ಪ್ರೋಗ್ರಾಮ್ ಸಿಗ್ಲಿಲ್ಲ ಅಂದ್ರೆ ಅವತ್ತಿನ ಊಟಕ್ಕೆ ಕಷ್ಟ ಇರುತ್ತೆ. ಹೌದು. ಸೊ ಈ ತರ ಕಷ್ಟದಿಂದ ಈ ಫೀಲ್ಡ್ ಆಗಲ್ಲಪ್ಪ, ನಾನು ಸ್ವಲ್ಪ ದುಡಿಮೆ ಮಾಡೋಣ ಅಂತ ಬೇರೆ ಫೀಲ್ಡ್ ಹೋಗಿರೋರು ತುಂಬಾ ಜನ ಇದ್ದಾರೆ. ಓಕೆ. ಆ ತರದವ್ರಿಗೆ ದೇವ್ರ ಶಕ್ತಿ ಕೊಟ್ಟು ಜಾಸ್ತಿ ಪ್ರೋಗ್ರಾಮ್ಸ್ ಕೊಟ್ಟು ಈ ಫೀಲ್ಡ್ ಅಲ್ಲೇ ಬಂದು ಇರೋ ತರ ಮಾಡ್ಲಿ ಅಂತ ಕೇಳ್ಕೊತೀನಿ. ಸೂಪರ್. ಹೌದು ಅಲ್ವಾ? ಸೊ ಇಷ್ಟೊತ್ತು ನಿಮ್ಮ ಒಂದು ಸಮಯದಲ್ಲಿ ಸ್ವಲ್ಪ ಕಷ್ಟಪಟ್ಟು ಟೈಟ್ ಶೆಡ್ಯೂಲ್ ಅಲ್ಲಿ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ಹೇಗನ್ನಿಸ್ತು ಈ ಒಂದು ನಿಮ್ಮ ಜರ್ನಿನ ನೀವೇ ನೆನಪಿಸ್ಕೊಂಡ ಹಾಗೆ? ಫಸ್ಟ್ ಆಫ್ ಆಲ್ ನಿಮ್ಮ ಯೂಟ್ಯೂಬ್ ಚಾನಲ್ ಆದ ಕೃತಿಕಾ ಕುಟೀರಗೆ ಮತ್ತು ಕೃತಿ ಅವ್ರಿಗೆ ಮೊದಲು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕರೆದು ಇಲ್ಲಿ ನಂಗೆ ಇಂಟರ್ವ್ಯೂ ಮಾಡಿದ್ರೆ ಹ್ಮ್. ನನ್ನ ಗುರುತಿಸಿದೀವಿ ಅನ್ನೋ ಹತ್ರ ಸ್ವಲ್ಪನಾರು ನಾವು ಬೆಳೆದಿದೀವಿ ಆರ್ಟಿಸ್ಟ್ ಅಂತ ಗುರುತಿಸಿರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು. ಆಮೇಲೆ ನಾನು ಒಂದೇ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಮ್ಯೂಸಿಕ್ ಲೈಫೇ ಈ ಬೇರೆ ಲೈಫ್ಗಿಂತನೂ ಸಪ್ರೇಟ್. ಇದ್ರ ಜೀವನನೇ ಬೇರೆ ತರ ಇರುತ್ತೆ. ಇದ್ರ ಒಂದ್ಸಲಿ ಎಂಟ್ರಿ ಆದ್ರೆ ಇದ್ರ ಖುಷಿ ಯಾವ್ದ್ರಲ್ಲೂ ಸಿಗಲ್ಲ. ನಾನು 1000 ಸಲಿ ಈ ಯೋಚನೆ ಮಾಡಿದೀನಿ. ನೀವು ITBT ಕೆಲಸ ಮಾಡ್ಬೋದು, ಇಲ್ಲ ಏನೋ ದೊಡ್ಡದು ಲಕ್ಷಾಲ ಕೋಟಿ ದುಡಿಯೋದ್ರ ಕೆಲಸ ಮಾಡ್ತಿರ್ಬೋದು. ಯಾರೇ ಇದ್ರು ನಮ್ ಮ್ಯೂಸಿಕ್ ಆರ್ಟಿಸ್ಟ್ ಎಂಜಾಯ್ ಮಾಡೋ ಲೈಫ್ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ. ನನ್ ಪರ್ಸ್ಪೆಕ್ಟಿವ್ ಅದು. ಆಲ್ಮೋಸ್ಟ್ ಎಲ್ಲ ಹಂಗೆ ಇರತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟೊತ್ತು ನಿಮ್ಮ ಒಂದು ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗುರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವ್ ಏನೇ ಓದಿದ್ರು ನಮಗ್ ಖುಷಿ ಕೊಡುವಂತಹ ಒಂದು ಕಲೆ ನಮ್ಮಲ್ಲಿ ಇದೆ ಅಂತಂದ್ರೆ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಿಜವಾದ ಸಾಕ್ಷಿ ಇಲ್ಲಿ ನಮ್ ಜೊತೆ ಇದ್ದಂತಹ ಕಲಾವಿದ್ರು ಅಂತ ಹೇಳ್ಬಹುದು. ನೀವು ಫಸ್ಟ್ ಟೈಮ್ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ